ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬಿಂದು ಕುಕಿಂಗ್ ವ್ಲಾಗ್ಸ್. ಇವತ್ತು ನಾನು ಕಡಲೆ ಹಸಿಟ್ಟಿನ ಹಲ್ವಾ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಂತ ಸಾಮಗ್ರಿಗಳು ನೋಡ್ಕೊಂಬರೋಣ. 1 ಕಪ್ ಬೆಲ್ಲ, 1 ಕಪ್ ಕಡಲೆ ಹಸಿಟ್ಟು, ತುಪ್ಪ, ಏಲಕ್ಕಿ ಪುಡಿ, ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ನಾನು ಪ್ಯಾನ್ ಇಕ್ಕೊಳ್ತಾ ಇದ್ದೀನಿ. ಪ್ಯಾನ್ ಹೀಟ್ ಆದಮೇಲೆ ನಾನೀಗ 1 ಕಪ್ ಬೆಲ್ಲ ತೊಗೊಂಡಿದ್ನಲ್ಲ, ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕಿ 2.5 ಕಪ್ ಅಷ್ಟು ನಾನು ವಾಟರ್ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಕ್ಕೊಂಡು ಇವಾಗ ನೋಡಿ 1 ಕಪ್ ನೀರು ಹಾಕ್ಕೊಂಡೆ. ಇನ್ನೊಂದು ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಆ ಬೆಲ್ಲ ಅಳತೆದಲ್ಲಿ ಯಾವ್ದು ತೊಗೊಂಡಿದ್ದೋ ಅದೇ ಅಳತೆಗೆ ಇವಾಗ ಅದರಲ್ಲಿ 1/4 ಭಾಗ ಕಮ್ಮಿ ಮಾಡಿದ್ದೀನಿ. 2.5 ಕಪ್ ಅಷ್ಟು ವಾಟರ್ ತೊಗೊಂಡಿದ್ದೀನಿ ನಾನು. ಚೆನ್ನಾಗಿ ಬೆಲ್ಲ ಬಾಯ್ಲ್ ಆಗಲಿ, ಚೆನ್ನಾಗಿ ಕುದಿ ಬರಲಿ. ಅದು ಬೆಲ್ಲ ಕರಗೋ ಗಂಟ ವೆಯ್ಟ್ ಮಾಡೋಣ. ಈ ಹಲ್ವಾ ಒಂದ್ಸಲ ಟ್ರೈ ಮಾಡಿ, ಬಾಯಲ್ಲಿಟ್ಟರೆ ಹಂಗೆ ಕರಗುತ್ತೆ, ಸೂಪರಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ನೀವು ನಂಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ, ಓಕೆನಾ? ನೆಕ್ಸ್ಟ್ ನಿಮ್ಗೆ ಏನಾದರೂ ರೆಸಿಪಿ ಬೇಕಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬೆಲ್ಲ ಚೆನ್ನಾಗಿ ಕರಗ್ತಾ ಇದೆಯಲ್ಲ ನೋಡಿ, ಚೆನ್ನಾಗಿ ಬೆಲ್ಲ ಕರಗಿ ಕುದೀತಾ ಇದೆಯಲ್ಲ, ಚೆನ್ನಾಗಿ ಕುದಿ ಬರಬೇಕು. ಅಂದರೆ ಪಾನಕ ಬರುತ್ತೆ ನೋಡಿ, ಪಾನಕ ಅಳತೆಗೇನು ಬೇಡ, ಬಟ್ ಬೆಲ್ಲ ಚೆನ್ನಾಗಿ ಕರಗಿ ಕುದ್ದಿ ಆಫ್ ಮಾಡಿಬಿಡಿ. ಅದನ್ನು ಸೋಸ್ಕೊಂಡು ಸೈಡಲ್ಲಿ ಇಕ್ಕೊಳ್ಳಿ, ಕಸ ಇರುತ್ತಲ್ವ ಬೆಲ್ಲದಲ್ಲಿ. ಮತ್ತು ಗ್ಯಾಸ್ ಆನ್ ಮಾಡಿಕೊಂಡು ನಾನು ಅದೇ ಪ್ಯಾನ್ಗೆ ತುಪ್ಪ ಹಾಕ್ಕೊಳ್ತೀನಿ. ಇವಾಗ ಅರ್ಧ ಕಪ್ ಆಫು ತುಪ್ಪ ಹಾಕ್ಕೊಂಡಿದ್ದೀನಿ ನಾನು. ತುಪ್ಪ ಚೆನ್ನಾಗಿ ಹೀಟ್ ಆದಮೇಲೆ ತುಪ್ಪ ಚೆನ್ನಾಗೆ ಮೆಲ್ಟ್ ಆಗಲಿ, ಹೀಟ್ ಆಗಲಿ ಚೆನ್ನಾಗೆ. ಅದು ತುಪ್ಪ ಎಲ್ಲ ಕರಗಿದ್ಮೇಲೆ ನೀವು ಕಡಲೆ ಹಸಿಟ್ಟು ಹಾಕ್ಕೊಳ್ಳಿ. 1 ಕಪ್ ಕಡಲೆ ಹಸಿಟ್ಟು ತೊಗೊಂಡಲ್ಲ, ತುಪ್ಪ ಕಾಯ್ದ್ಮೇಲೆ ಚೆನ್ನಾಗಿ ಕಡಲೆ ಹಸಿಟ್ಟು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸಿ, ಗಂಟಿಲ್ದಂಗೆ ತಿರುಗಿಸಿ. ಗಂಟಾಗಲ್ಲ, ಗಂಟಿಲ್ದಂಗೆ ಚೆನ್ನಾಗಿ ತಿರುಗಿಸಿ. ತುಪ್ಪದಲ್ಲೇ ಬಂದು ಹಸಿ ವಾಸನೆ ಹೋಗಬೇಕು. ಕಡಲೆ ಹಸಿಟ್ಟಿನ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು. ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳಿ. ಹುರಿದ್ರೇ ಟೇಸ್ಟ್ ಚೆನ್ನಾಗಿ ಬರೋದು. ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳಿ. ನೋಡಿ, ನೊರೆ ಬರ್ತಾ ಇದೆಯಲ್ಲ, ಚೆನ್ನಾಗಿ ಕುದೀತಾ ಇರ್ದಂಗೆ ಇವಾಗ ಕಾಯಿ ಸಿಕ್ಕಿರ್ತೀವಲ್ಲ ಬೆಲ್ಲ, ನಾನು ಯಾವ ಎಳ್ತಾಗ ಬೆಲ್ಲ ತೊಗೊಂಡು ಅದರಲ್ಲಿ ಆ ಕಪ್ಪಲ್ಲೇ ಬೆಲ್ಲದ ನೀರು ಹಾಕ್ಕೊಳ್ಳಿ. ಚೆನ್ನಾಗೆ ಇವಾಗ ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋ ಗಂಟ ಸ್ವಲ್ಪ ಫ್ರೈ ಮಾಡಿ. ನೋಡಿದ್ರಲ್ಲ, ಸ್ಮೆಲ್ ಹೋಗಬೇಕು, ರಾ ಸ್ಮೆಲ್ಲೆಲ್ಲ ಹೋಗಾದ್ಮೇಲೆ ಇವಾಗ ನಾನು 1 ಕಪ್ ಬೆಲ್ಲ ನೀರು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟು ಆಗಲ್ಲ ಅದು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಟರ್ ನೀವು ನಾನ್ ಸ್ಟಿಕ್ ಪಾತ್ರೆ ತೊಗೊಂಡ್ರೆ ಚೆನ್ನಾಗಿ. ಇನ್ನೊಂದು ಕಪ್ ನೀರು ಹಾಕ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಅದಕ್ಕೆ ಬೇಕಂದರೆ ನಿಮ್ಗೆ 2 ಕಪ್ಪೇ ಸಾಕು. ಇಲ್ಲ ನಂಗೆ ಇನ್ನೊಂದು ಸ್ವಲ್ಪ ಮೆತ್ತಿಗೆ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. 1/2 ಕಪ್ ನೀರು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ. ಗಂಟಾಗಲ್ಲ, ಚೆನ್ನಾಗಿ ಮಿಕ್ಸ್ ಕೊಡಿ. ತಳನೂ ಹಿಡಿಯಲ್ಲ ನಾನ್ ಸ್ಟಿಕ್ ಯೂಸ್ ಮಾಡಿದ್ರೆ. ನೋಡಿ, ಬೆಲ್ಲ ಮತ್ತು ಕಡಲೆ ಹಸಿಟ್ಟು ತುಪ್ಪ ಫುಲ್ಲು ಒಂದಕ್ಕೊಂದು ಕಾಂಬಿನೇಷನ್ ಸೂಪರಾಗಿರುತ್ತೆ. ಬಾಯಲ್ಲಿಟ್ರೆ ಹಂಗೆ ಕರಗುತ್ತೆ ಕಡಲೆ ಹಸಿಟ್ಟಿನ ಹಲ್ವಾ. ಟ್ರೈ ಮಾಡಿ, ದಯವಿಟ್ಟು ನೀವು ನನಗೆ ಹೇಳಬೇಕು ಹೇಗೆ ಬಂದಿತ್ತು ಅಂತ. ಇವಾಗ ಡ್ರೈ ಫ್ರೂಟ್ಸು ಮತ್ತು ನಾನು ವಾಟರ್ ಮಿಲನ್ ಸೀಡ್ಸ್ ಹಾಕ್ಕೊಂಡಿದ್ದೀನಿ. ಬಾದಾಮು ಮತ್ತು ವಾಟರ್ ಮಿಲನ್ ಸೀಡ್ಸ್ ಎಲ್ಲ ನಾನು ಚಾಪ್ ಮಾಡಿ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ. ಆ ಡ್ರೈ ಫ್ರೂಟ್ಸು ಎಲ್ಲ ಅದಕ್ಕೊಂದಕ್ಕೆ ಒಂದು ಸ್ವಲ್ಪ ಹೊತ್ತು ಕುದಿ ಬರುವಾಗ ಸೈಡಲ್ಲಿ ತಿರುಗಿಸ್ಕೊಳ್ಳಿ ಅಷ್ಟೇ. ಜಸ್ಟು ಅವಾಗವಾಗ ತಿರುಗಿಸ್ಕೊಳ್ಳಿ. ಆ ತುಪ್ಪ ಎಲ್ಲ ಸೈಡಲ್ಲಿ ಬರಬೇಕು. ನೋಡಿ, ಮಿಕ್ಸ್ ಮಾಡ್ಕೊತಾ ಇರಿ. ಮಿಕ್ಸ್ ಮಾಡಿಕೊಂಡು ತುಪ್ಪ ಸೈಡಿಗೆ ಬಿಡೋಗಂಟ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ. ಸ್ವೀಟ್ ಕಮ್ಮಿ ಬೇಕಂದ್ರೆ ಹಾಕ್ಕೊಳ್ಳಿ. ನಾನು 1 ಕಪ್ ಬೆಲ್ಲ ನೀರು ತೊಗೊಂಡಿದ್ದೀನಲ್ಲ, ಕರೆಕ್ಟಾಗಿರುತ್ತೆ ಸ್ವೀಟ್. ತುಂಬ ಸ್ವೀಟು ತಿನ್ನೋಕ್ಕೆ ಆಗಲ್ಲ ಥರ ಇರಲ್ಲ ಹಲ್ವಾ. ಸ್ವೀಟ್ ಕಮ್ಮಿ ಇರುತ್ತೆ. ಇನ್ನೊಂದು ಬೆಲ್ಲ ಯೂಸ್ ಮಾಡಿರೋದಲ್ವಾ, ಎಲ್ಲರೂ ತಿನ್ಬೋದು. ಏಜ್ ಆಗಿರೋರು, ಮಕ್ಳಿಗೆ ಎಲ್ಲರಿಗೂ ಕೊಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ನೋಡ್ತಾ ಇದ್ರೆ ನನ್ನ ಸ್ಪ್ಯಾಚುಲದಲ್ಲಿ ಅದು ಅಂಟ್ತಾ ಇತ್ತು, ಇವಾಗ ಅಂಟ್ತಾ ಇಲ್ಲ. ನೀವು ಅಬ್ಸರ್ವ್ ಮಾಡ್ಬೋದು. ಅದವರೆಗೂ ಇದು ಮಾಡ್ಕೊಳ್ಳಿ. ಇವಾಗ 1 ಕಪ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಸರ್ವ್ ಮಾಡ್ಕೊಂಡು ನಿಮಗೆ ನಾನು ತೋರಿಸ್ತೀನಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ಹೇಗೆ ಬಂದಿತ್ತು ಅಲ್ವಾ ಅಂತ. ನೋಡಿ, ಸ್ಪೂನಲ್ಲಿ ತಗೊಳ್ತಾ ಇದ್ದೀನಿ, ಹೇಗೆ ಬರುತ್ತೆ ನೋಡಿ. ಇಷ್ಟು ತೆಳುವಾಗಿರುತ್ತೆ.
ಸಖತ್ತಾಗಿರುತ್ತೆ. ಟ್ರೈ ಮಾಡಿ ನನಗೆ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.